ನಮಸ್ತೆ ವೀಕ್ಷಕರೇ, ಇವತ್ತು ಇಡೀ ಕರ್ನಾಟಕದ ಕಣ್ಣು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮೇಲಿದೆ. ಧಾರವಾಡದ ಶಕ್ತಿಶಾಲಿ ನಾಯಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಜೀವನದ ಅತಿದೊಡ್ಡ ಪರೀಕ್ಷೆ ಎದುರಾಗಿದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಅಪರಾಧಿ ಎಂದು ಘೋಷಿಸಿರುವ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವುದು ಇಂದು ಸ್ವಲ್ಪ ವಿಳಂಬವಾಗ್ತಾ ಇದೆ. ಅಸಲಿಗೆ ಈ ಕೊಲೆ ನಡೆದಿದ್ದು ಯಾಕೆ? 10 ವರ್ಷಗಳ ಕಾಲ ಈ ಕೇಸ್ ಹೇಗಿತ್ತು? ಇಂದು ಕೋರ್ಟ್ನಲ್ಲಿ ನಡೆದಿದ್ದೇನು? ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮೂಲಕ ತಿಳಿದುಕೊಳ್ಳೋಣ. ಹಾಗಿದ್ರೆ ಅಂದು ನಡೆದದ್ದೇನು? ಫ್ಲಾಶ್ ಬ್ಯಾಕ್ಗೆ ಹೋಗೋದಾದ್ರೆ, ಅಂದು ಜೂನ್ 15, 2016 ಧಾರವಾಡದ ಸಪ್ತಾಪುರದಲ್ಲಿರುವ ಉದಯ್ ಜಿಮ್ಗೆ ಎಂದಿನಂತೆ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹೋಗಿದ್ರು. ಅಲ್ಲಿಗೆ ಬಂದ ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡಿದ್ರು. ಆ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರು ಸಚಿವರಾಗಿದ್ರು. ಆರಂಭದಲ್ಲಿ ಇದೊಂದು ಭೂ ವಿವಾದಕ್ಕೆ ನಡೆದ ಕೊಲೆ, ಅಂದ್ರೆ ಸಿವಿಲ್ ಮ್ಯಾಟರ್ಗೆ ಅಂತ ಲೋಕಲ್ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು. ಆದರೆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಮತ್ತು ಕುಟುಂಬದವರು ಇದು ರಾಜಕೀಯ ಕೊಲೆ ಎಂದು ಪಟ್ಟು ಹಿಡಿದ್ರು. ಅಂದಿನಿಂದ ಶುರುವಾದ ಈ ಕಾನೂನು ಸಮರ ಇಂದು ವಿನಯ್ ಕುಲಕರ್ಣಿ ಅವರನ್ನ ಜೈಲಿನ ಬಾಗಿಲಿಗೆ ತಂದು ನಿಲ್ಲಿಸಿದ. ರಾಜ್ಯದಲ್ಲಿ ಸರ್ಕಾರ ಬದಲಾದ ಮೇಲೆ ಈ ಕೇಸ್ ಸಿಬಿಐ ಕೈಗೆ ಹೋಯಿತು. ಅಲ್ಲಿಂದ ಕಥೆಯೇ ಬದಲಾಯಿತು. ಸಿಬಿಐ ತನಿಖೆ ನಡೆಸಿದಾಗ ಸಾಕ್ಷಿಗಳು ವಿನಯ್ ಕುಲಕರ್ಣಿ ಅವರ ಕಡೆಗೆ ಬೆರಳು ಮಾಡಿದ್ವು. 2020 ನವೆಂಬರ್ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಬಂಧಿಸಲಾಯಿತು. ಸುಮಾರು 9 ತಿಂಗಳ ಕಾಲ ಅವರು ಜೈಲಿನಲ್ಲಿಯೇ ಇದ್ರು. ನಂತರ ಸುಪ್ರೀಂ ಕೋರ್ಟ್ ಅವರಿಗೆ ಧಾರವಾಡವನ್ನ ಪ್ರವೇಶಿಸಬಾರದು ಎಂಬ ಷರತ್ತಿನ ಮೇಲೆ ಜಾಮೀನನ್ನ ನೀಡಲಾಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕ್ಷೇತ್ರದಲ್ಲಿ ಇರದೆ ಗೆದ್ದು ಬಂದಿದ್ರು. ಆದರೆ ಕಾನೂನಿನ ಕೈಗಳು ತುಂಬಾ ಉದ್ದವಾಗಿರುತ್ತಲ್ವಾ ಅನ್ನೋದಕ್ಕೆ ಇಂದು ತೀರ್ಪು ಸಾಕ್ಷಿಯಾಗಿಬಿಟ್ಟಿದೆ. ಇಂದು ಕೋರ್ಟ್ನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಿತ್ತು. ಆದರೆ ಸಿಬಿಐ ಪರ ವಕೀಲರು ಮಂಡಿಸಿದ ವಾದ ಅತ್ಯಂತ ಕಠಿಣವಾಗಿತ್ತು. ಸಿಬಿಐ ವಾದ ಏನಾಗಿತ್ತು ಅಂದ್ರೆ, ಇದು ಅತ್ಯಂತ ಹೀನಾಯವಾದ ಕೊಲೆ. ಅಧಿಕಾರದಲ್ಲಿದ್ದವರೇ ಸಂಚು ರೂಪಿಸಿರುವುದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಆದ್ದರಿಂದ ಇವರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕು ಮತ್ತು ಯಾವುದೇ ಪೆರೋಲ್ ಅಥವಾ ಕ್ಷಮಾದಾನ ನೀಡಬಾರದು ಎಂಬುದು. ಹಾಗೆ ವಾದ ಪ್ರತಿವಾದಗಳು ಸುದೀರ್ಘವಾಗಿ ನಡೆದ ಕಾರಣ ನ್ಯಾಯಾಧೀಶರು ತೀರ್ಪನ್ನ ನಾಳೆಗೆ ಮುಂದೂಡಲಿದ್ದಾರೆ. ನಾಳೆ ಬೆಳಿಗ್ಗೆ ಎಲ್ಲ ಅಪರಾಧಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂದು ಆದೇಶಿಸಿದ್ದಾರೆ. ಈ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನದ ಕಥೆ ಏನು ಅಂತ ನೋಡೋದಾದ್ರೆ, ಅನರ್ಹತೆಯ ಭೀತಿ ಎದುರಾಗಿದೆ. ಸುಪ್ರೀಂ ಕೋರ್ಟ್ನ ಲಿಲಿ ಥಾಮಸ್ ತೀರ್ಪಿನ ಪ್ರಕಾರ ಯಾವುದೇ ಜನಪ್ರತಿನಿಧಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಶಿಕ್ಷೆ ಆದರೆ ಅವರ ಸ್ಥಾನ ತಕ್ಷಣವೇ ರದ್ದು ಆಗಬೇಕು. ಇನ್ನು ಚುನಾವಣೆಯನ್ನು ನೋಡೋದಾದ್ರೆ, ಒಂದು ವೇಳೆ ನಾಳೆ ನ್ಯಾಯಾಲಯದ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ವಿಧಿಸಿದ್ರೆ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವುದು ಅನಿವಾರ್ಯವಾಗುತ್ತೆ. ಮುಂದಿನ ಹಾದಿ ನೋಡೋದಾದ್ರೆ, ವಿನಯ್ ಕುಲಕರ್ಣಿ ಅವರಿಗೆ ಈಗ ಇರುವ ಏಕೈಕ ದಾರಿ ಅಂದರೆ ಹೈಕೋರ್ಟ್ನಲ್ಲಿ ಈ ತೀರ್ಪಿಗೆ ಸ್ಟೇ ತರೋದು. ಇಲ್ಲದಿದ್ದರೆ ಅವರು ಶಾಸಕ ಸ್ಥಾನ ಕಳೆದುಕೊಂಡು ಜೈಲು ಪಾಲಾಗಬೇಕಾಗತ್ತೆ. ಸ್ನೇಹಿತರೆ, ಅಧಿಕಾರ, ಹಣ, ಬಲ ಏನೇ ಇದ್ರೂ ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು ಎನ್ನುವುದನ್ನು ಈ ಪ್ರಕರಣ ಸಾಬೀತುಪಡಿಸ್ತಾ ಇದೆ. ಯೋಗೇಶ್ ಗೌಡ ಅವರ ಕುಟುಂಬದ ಸುದೀರ್ಘ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವ ಕಾಲ ಹತ್ತಿರ ಬಂದಿದೆ. ನಾಳೆ ಕೋರ್ಟ್ ಎಷ್ಟು ವರ್ಷ ಶಿಕ್ಷೆ ನೀಡಬಹುದು? ನಿಮ್ಮ ಊಹೆ ಏನು? ಕಮೆಂಟ್ ಮಾಡಿ. ನಾಳೆ ಬೆಳಿಗ್ಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತಿದ್ದಂತೆ ನಾವು ಅಪ್ಡೇಟ್ಸನ್ನು ನೀಡ್ತೀವಿ. ಅಲ್ಲಿಯವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ.